ಅತಿಥಿಗಳ ಎದುರೇ ಕೈ ಮಿಲಾಯಿಸಿಕೊಂಡು ರಂಪಾಟ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿದ್ದ ಐಶ್ವರ್ಯ ಭವ್ಯ ಬೆಂಕಿ. ರಾಜ್ಯಕ್ಕೆ ಟಕ್ಕರ್ ಕೊಟ್ಟ ಹನುಮಂತ, ಎಲ್ರೂ ಶಾಕ್. ಬಿಗ್ ಬಾಸ್ ಮನೆಗೆ ಹೊಸ ಅತಿಥಿಗಳು ಕಾಲಿಡ್ತಾ ಇದ್ದಾರೆ. ಲಾಸ್ಟ್ ಸೀಸನ್ನ ಸ್ಪರ್ಧಿಗಳ ಆಗಮನ ಆಗ್ತಾ ಇದೆ. ಇವರು ಬಂದಾಗಲೇ ಸ್ಪರ್ಧಿಗಳು ಕಿತ್ತಾಡ್ಕೊಂಡಿದ್ದಾರೆ. ರಜತ್ ಎದುರು ಧನರಾಜ್ ಅವರು ಪೌರುಷ ತೋರಿಸಿದ್ದಾರೆ. ಅವರನ್ನೇ ಮುಟ್ಟಿ ಮಾತನಾಡಿದ್ದಾರೆ. ಇದು ರಜತ್ ಅವರನ್ನ ಕೆಣಕಿಸಿದೆ. ಇಬ್ಬರು ಕೈ ಮಿಲಾಯಿಸಿಕೊಳ್ಳುವ ಹಂತಕ್ಕೆ ಹೋಗಿದ್ದಾರೆ. ಹೌದು, ರಜತ್ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಸ್ಪರ್ಧಿ. ಆದರೆ ಅವರಿಗೂ ಟಕ್ಕರ್ ಕೊಡುವ ಮಟ್ಟಕ್ಕೆ ಹನುಮಂತ ಬೆಳೆದಿದ್ದಾರೆ. ನಾಮಿನೇಷನ್ ವಿಚಾರದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ. ರಜತ್ಗೆ ಇಷ್ಟ ಆಗಲು ನಾನಿಲ್ಲಿ ಬಂದಿಲ್ಲ, ಜನಕ್ಕೆ ಇಷ್ಟ ಆಗಬೇಕು ಅಷ್ಟೇ ಎಂದು ಹನುಮಂತ ಟಾಂಗ್ ಕೊಟ್ಟಿದ್ದಾರೆ. ತ್ರಿವಿಕ್ರಮ್ ಐಶ್ವರ್ಯ ಮಧ್ಯೆ ಒಳ್ಳೆಯ ಬಾಂಧವ್ಯ ಇದೆ. ಇವರಿಬ್ಬರು ಸ್ವಲ್ಪ ಆಪ್ತವಾಗಿದ್ದರೆ ಐಶ್ವರ್ಯ ಪೂಲ್ಗೆ ಬಿದ್ದಾಗ ತ್ರಿವಿಕ್ರಮ್ ಹೋಗಿ ರಕ್ಷಣೆ ಮಾಡಿದ್ರು. ಇದರಿಂದ ಭವ್ಯ ಸಿಕ್ಕಾಪಟ್ಟೆ ಉರಿದು ಹೋಗಿದ್ದಾರೆ. ಜಿಮ್ನಲ್ಲಿ ತ್ರಿವಿಕ್ರಮ್ ವರ್ಕೌಟ್ ಮಾಡ್ತಿದ್ದಾಗ ಭವ್ಯ ಎಣ್ಣೆ ಸೌರೋಕೆ ಬರ್ತಾರೆ. ತ್ರಿವಿಕ್ರಮ್ ಬೆನ್ನಿಗೆ ಎಣ್ಣೆ ಹಚ್ಚಿ ಮಸಾಜ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಐಶ್ವರ್ಯ ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದಿದ್ದಾರೆ. ಹಿಂದೆ ಮುಂದೆ ನೋಡದೆ ತ್ರಿವಿಕ್ರಮ್ ಹೋಗಿ ಐಶ್ವರ್ಯನ ರಕ್ಷಣೆ ಮಾಡಿದ್ದಾರೆ. ಇದು ಭವ್ಯಗೆ ಕೋಪ ತರಿಸಿದೆ. ಅಂದಹಾಗೆ ಇದು ನಿಜವಾಗಿಯೂ ನಡೆದಿದ್ದಲ್ಲ, ಪಕ್ಕಾ ಸ್ಕ್ರಿಪ್ಟೆಡ್. ಬಿಗ್ ಬಾಸ್ ದಿನಸಿ ಟಾಸ್ಕ್ ಅನ್ನ ನೀಡಿರ್ತಾರೆ. ಈ ಟಾಸ್ಕ್ ನಲ್ಲಿ ಗೆಲ್ಲಬೇಕು ಎಂದ್ರೆ ಬಿಗ್ ಬಾಸ್ ಹೇಳಿದ ರೀತಿಯೇ ನಡೆದುಕೊಳ್ಳಬೇಕಿತ್ತು ಮತ್ತು ಅದು ನಿಜ ಎಂಬ ರೀತಿಯಲ್ಲಿ ಬಿಂಬಿಸಬೇಕಿತ್ತು. ಆ ಕಾರಣಕ್ಕೆ ತ್ರಿವಿಕ್ರಮ್ ಹಾಗೂ ಭವ್ಯ ಅವರು ಹಾಗೆ ನಡೆದುಕೊಂಡಿದ್ದಾರೆ. ಫನ್ ಇರ್ಲಿ ಎಂಬ ಕಾರಣಕ್ಕೆ ಮನೆಯವರು ಬಿಗ್ ಬಾಸ್ ಸ್ಕ್ರಿಪ್ಟ್ ನೀಡ್ತಾ ಇದ್ರು. ಎಲ್ಲರೂ ಎದ್ದಾಗಿನಿಂದ ನಂತರದ ಕೆಲ ಸಮಯ ಹೇಗೆ ನಡೆದುಕೊಳ್ಬೇಕು ಎಂಬುದನ್ನ ಬಿಗ್ ಬಾಸ್ ಹೇಳ್ತಾ ಇದ್ರು. ಬೆಳಗ್ಗೆ ಮುಂಚಾನೆ ಹಾಡು ಹಾಕಿದಾಗ ಎಲ್ಲರೂ ಎದ್ದು ಡ್ಯಾನ್ಸ್ ಮಾಡ್ತಾರೆ. ಆದ್ರೆ ಸುರೇಶ್ ಮಾತ್ರ ನಿದ್ದೆ ಮಾಡ್ತಾ ಇರ್ತಾರೆ. ಅವರಿಗೆ ಗೌತಮಿ ಹೋಗಿ ಶಿಕ್ಷೆ ಕೊಡಬೇಕು ಎಂಬ ಸೂಚನೆ ಬಿಗ್ ಬಾಸ್ ಕಡೆಯಿಂದ ಇತ್ತು. ರಜತ್ ಹೋಗಿ ಐಶ್ವರ್ಯ ಜೊತೆ ಫ್ಲರ್ಟ್ ಮಾಡುವಂತೆಯೂ ಕೂಡ ಇದೆ. ಈ ಫ್ಲರ್ಟ್ ನಿಂದ ಶಿಶಿರ್ ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ಬೇಕು. ಇಷ್ಟಕ್ಕೆ ನಿಂತಿಲ್ಲ. ಹನುಮಂತ ಹಾಗೂ ಧನರಾಜ್ ಅವರು ಸದಾ ಮನೆಯವರ ಬಗ್ಗೆ ಏನಾದ್ರೂ ಒಂದು ವಿಚಾರವನ್ನ ಮಾತನಾಡ್ತಾ ಗಾಸಿಪ್ ಮಾಡಬೇಕು. ಒಟ್ನಲ್ಲಿ ಹಳೆ ಸ್ಪರ್ಧಿಗಳು ಹೊಸ ಹುರುಪನ್ನ ಕೊಟ್ಟಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಈ ಸಂಚಿ ನ್ಯೂಸ್.